ಯವ್ವ ನನಗಂತೂ ಇವತ್ತು ನಕ್ಕಿ ನಕ್ಕಿ ಸಾಕಾತ್ ನೋಡ್ರಲೆ. ಯಪ್ಪ ಭಾಳ ಆತ್ ನೋಡ ಇಷ್ಟು ಮನಸ್ಸು ಬಿಚ್ಚಿ ನಕ್ಕಿದ್ದು. ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಇಲ್ಲಿ ಬಂದಿದ್ದು. ನಿನಗೆ ಚಲೋ ಅನಿಸ್ತಿಲ್ಲ ಸಾಕು ಬಿಡೆ. ಹ್ಞೂ ಚಲೋ ಅನಿಸ್ತು ನನಗೆ. ಹುಷಪ್ಪ ಈ ನೆಲದ ಮ್ಯಾಗ ಕುಂತಾಗ ಸಿಕ್ಕೋ ಸುಖ ಈ ಚೇರ್ ಮ್ಯಾಗ ಕುಂತಾಗ ಸಿಗಂಗಿಲ್ಲ ನೋಡು. ನೆಲದ ಮ್ಯಾಗ ಕುಂತಾಗಲೇ ನಮಗೆ ಆರಾಮ್ ಅನ್ಸೋದು ಮೈಗೆ. ಈ ಚೇರ್ ಮ್ಯಾಗೆಲ್ಲ ಆಗಂಗಿಲ್ಲವ ನನಗೂ. ಹ್ಞೂಲೇ ಮೈಕನೋ ಒಯ್ದು ಬಿಡ್ತೈತಿ ಚೇರ್ ಮ್ಯಾಗ ಕುಂತ್ರ ಬಾಳುತ್ತೆ. ಹಂಗೆ ಆಗ್ತಿತ್ವಾ ಅದು ಅದಕ್ಕೆ ನಾನು ಕುಂದ್ರಂಗೇ ಇಲ್ಲ. ಅಷ್ಟೊತ್ತಕ್ಕೆ ಹಂಗೆ ಕುಂತೀವ. ಒಂದು ಕಪ್ ಚಾ ಮಾಡ್ಕೊಂಬರ್ತೀನಿ ತಡಿ ಕುಂದ್ರೆ. ಇಲ್ಲ ಪ್ಲೀಸ್ ಬ್ಯಾಡ್ಲಿಪ್ಪ ಚಾಗಿ ಏನು ಬೇಡ. ನಾವು ಒಬ್ಬರು ಬೇಕಾದ್ರೆ ಚಾ ಕುಡ್ಕೊಂಬಂದೆ. ನಾ ಭಾಳ ಸಲ ಕುಡಿಯಂಗಿಲ್ಲ. ಒಂದೇ ಸಲ ಕುಡಿತೀನಿ ಚಾ. ಹೋಶಪ್ಪ ಎಲ್ಲ ಮುಗೀತು. ಎಲ್ಲರೂ ಬಂದು ಹೋಗೋಷ್ಟಿಗೆ ಏನಾಗ್ತಿತ್ತೋ ಏನೋ ಹೆದರಿಕಿನೊಳಗೆ ಇದ್ದೆ ನಾನು. ಪುಣ್ಯಕ್ಕೆ ಇವ್ರನ್ನ ಒಂದು ಕಡೆ ಬಿಟ್ಟಿದ್ದ ಚಲೋ ಆಯ್ತು. ಈ ಐಶ್ವರ್ಯ ಸೌಂದರ್ಯ ಎತ್ತಿಗೆ ಇಲ್ಲಾಂದ್ರೆ ಏನೇನು ಬೆಂಕಿ ಹಸಿದ್ರೋ ಗೊತ್ತಿಲ್ಲ. ಆ ಹುಡುಗರಿಗೆ ಅಷ್ಟು ಮಾತಾಡ್ಯಾರ ಇವರು. ಇನ್ನು ಇಲ್ಲಿ ಏನು ಮಾತಾಡ್ಸಿದ್ರೋ ಗೊತ್ತಿದ್ದಿಲ್ಲ. ನಮ್ಮ ಅತ್ತಿ ಮಾವ ಬಂದು ಹೋಗೋ ಮಟನೂ ನನಗಂತೂ ಟೆನ್ಷನ್. ಸದ್ಯಕ್ಕೆ ಎಲ್ಲರಿಗೂ ಕಣ್ ತಪ್ಪಿಸಿ ಕಡೆ ಬಂದೇನೆ. ನಮ್ಮ ಹುಡುಗಿ ಫೋನ್ ಹಚ್ಚಿ ಹೇಳೋಣ. ಇಲ್ಲಾಂದ್ರೆ ಫುಲ್ ಸಿಟ್ಟಾಗ್ಬಿಡ್ತಾಳಪ್ಪ ನಮ್ಮ ಹುಡುಗಿ. ಮತ್ತು ಆಕಿನ ಸಂಭಾಳಿಸೋಷ್ಟಿಗೆ ಸಾಕಾಗ್ಬಿಡ್ತಿತ್ತು ನನಗೆ. ಮೊದಲು ನಿದ್ದೆ ಬರ ಐತಿ, ಸುಸ್ತಾಗಿತ್ತು ಬೆಳಗಿನ ಕೆಲಸ ಮಾಡಿ. ಫೋನ್ ಹಚ್ಚೇ ಬಿಡೋಮ ಹೇಳೇ ಬಿಡೋ ತಡಿ ಆಕಿಗೂ ಒಂದ್ಸಲ ಒಂದು ಕೆಲಸ ಮುಗಿತಿತ್ತು ನಂದು. ನೋಡ್ತಾ ಆಗೋಗೈತೆ ಶಾನೆ ಪೀರುತ್ತಿ. ನೋಡ್ತಾ ಆಗೋಗೈತೆ ಶಾನೆ ಪೀರುತ್ತಿ. ಪಕ್ಕದಲ್ಲಿ ನಿಂತೆ ನೀನೇ ಪಾರ್ವತಿ ನಾನೇ ಶಿವ ಕಡೆ. ಜಲ್ದಿ ಫೋನ್ ಪಿಕ್ ಮಾಡ್ಲೇ ದೀಪಿ. ಫೋನ್ ಬಡ್ಕೊಂಡೈತೆ ನೋಡ್ಲೇ ನಿಂದೆ. ನನಗೂ ಕಿವಿ ಇದಾವೆ ಕೇಳಿಸ್ತಾ ಇದೆ. ಓ ಸೂರು ಹೇಳ್ಪಾ ಸೌಕಾರ. ಈಗ ನನ್ ಬಂತೆ ನಿನಗೆ ನಂದು ಪಾಪ ಎಲ್ಲ ಮರ್ತಾ ಬಿಟ್ಟು ಅಂತ ಮಾಡಿದ್ದೆ ನಾನು. ಯಾರ್ಲಿ ಅದು ಸೂರು? ಈಗ ನನ್ನ ಹೆಸರು ಈಗ ಮದ್ವೆ ಆಗ ಹುಡುಗನ ಹೆಸರ್ಲಿ ಅದ. ಅವನ ಹೆಸರು ಸೂರಜ್. ಈಕಿ ಪ್ರೀತಿ ಅಂತ ಸೂರು ಅಂತ ಕರಿತಾ ಅವಂಗ. ಹೌದೇನ? ಚಲೋ ಆಯ್ತು ಹೆಸರು. ಯಾರ್ಲಿ ದೀಪಿ ಅದು? ನನ್ನ ಹೆಸರು ಕಳ್ಸಾತಾರಲ್ಲ. ಯಾರು ಅಲ್ಲ, ನನ್ನ ಫ್ರೆಂಡ್ ಅದು. ನನ್ನ ಸ್ಕೂಲ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಇವತ್ತು ಬಂದಾಳ ಆಕಿನೂ ಸುದ್ದಿ ಮಾತಾಡಕಂತೇಳಿ. ಮತ್ತೆ ಮನೆಗೆ ಯಾರು ಇರಲಿಲ್ಲ ಅಂತೇಳಿ ಪಾಪ ಆಕಿ ಒಬ್ಬಾಕಿ ಬಂದಾಳ. ಇವತ್ತು ಆಕಿ ಇದಕ್ಕೆ ಹೊತ್ತೋಗಿದ್ದ ಗೊತ್ತಾಗಿಲ್ಲ ನಮ್ಗೆ. ನಿನ್ನ ಮಮ್ಮಿ ಪಾಪ ಅದೆಲ್ಲದಾರ? ಆಂಟಿ ಅಂಕಲ್ ಅಜ್ಜ ಅಜ್ಜಿ ಯಾರು ಬಂದೇ ಇಲ್ಲ ಎಷ್ಟೊತ್ತಾದ್ರು? ಬಿಟ್ಟಾರಿಲ್ಲ ಅವ್ರು ಇನ್ನೂ? ಎಲ್ಲದಾರ ಕೇಳಿ ಅವ್ರು ಇನ್ನೂ ಹೇಳಿ ಎಲ್ಲದಾರೆ? ಓಹೋ ಶಾಂತಿ ಇಬ್ರು ಶಾಂತಿ ಈಗ ಬಿಟ್ಟಾರ ಅವ್ರು ಊರೇ. ಏನೇ ಈಗ ಬಿಟ್ಟಾರ? ಯಪ್ಪ ಕಾಯತ್ತ ಎಷ್ಟೊತ್ತಾತ ಅವ್ರಿಗೆ. ಎಂತದೇನ್ ಮಾಡಾತಿದ್ರು ಅವ್ರೆ? ಅಲ್ಲೇ ಮಂತನ್ ನೋಡೋದಂತಂದ್ರೆ ನಾನು ಹಂಗ ಮಾಡಿ ನೀನೇ ಎರಡೂ ಮನಿ ನೋಡ್ಬೇಕು, ಎರಡೂ ಮನಿ ಕಡೆ ವಿಚಾರಿಸ್ಬೇಕು, ಮನಿ ನೋಡ್ಬೇಕು, ಊಟ ಮಾಡ್ಬೇಕು, ಮತ್ತು ಮದ್ವೆ ಮಾತುಕತೆ ಮಾತಾಡ್ಬೇಕು. ಹ್ಞೂ ಮತ್ತೆ ಅದನ್ನ ಹೇಳಕಂತೆ ಫೋನ್ ಮಾಡಿದ್ದೇವ ನಿನಗೆ. ಮುಂದಿನ ತಿಂಗಳು ಮದುವೆ ನಮ್ದು 23ಕ್ಕೆ. ಯಪ್ಪ ಇಷ್ಟು ಜಲ್ದಿ ಇನ್ನೊಂದು 2 ವರ್ಷ ಬಿಟ್ಟು ಇಟ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಮುಂದಿನ ವರ್ಷ ಆದ್ರೆ ಇಟ್ಕೊಂಡ್ಬಿಟ್ಟು ಮುಂದಿನ ತಿಂಗಳು ಇಟ್ಕೊಂಡ್ಬಿಟ್ಟಾರ. ಅಷ್ಟು ಅರ್ಜೆಂಟ್ ಏನಿತ್ತಂತ ಅವ್ರಿಗೆ? ಸೂರು ಇಷ್ಟು ಜಲ್ದಿ ಯಾಕೆ ಇಟ್ಕೊಂಡ್ರಂತೆ? ಆಗೋ ವಯಸ್ಸೊಳಗೆ ಆಗು ಬಿಡ್ಬೇಕು. ಆಗೋ ಕಾರ್ಯ ಜಲ್ದಿ ಆದ್ರೂ ಚಲೋ ಅಂತೇಳಿ ದೊಡ್ಡವರ ಮಾತಾಡ್ಕೊಂಡ್ರವ. ಹ್ಞೂ ಅಂತಂದ್ವಿ ನಾವು. ಮತ್ತೇನು ಮಾಡೋಕ್ಕಾಗುತ್ತೆ? ಇವ್ರೆ ತಗೋ ನಡಿತೈತಿ. ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗತ್ತೀರಿ? ಇನ್ನೂ ಸ್ವಲ್ಪ ದಿನ ಆರಾಮಾಗಿರ್ತಿದ್ವಿ ನಾವು. ಇನ್ನು ಸುಮ್ಮನೆ ಈ ಮದ್ವಿ ಸಂಸಾರ ಕತ್ತಿ ಎಲ್ಲ ಈಗ. ಯಾವ ತಾಯಿ ನಿನಗೇನು ಅಷ್ಟು ಟೆನ್ಷನ್ ಏನು ಕೊಡಂಗಿಲ್ಲ ತಗೋ. ನಾವು ಮನ್ಯಾಗ ಚಿಂತೆ ಮಾಡಬೇಡ, ನೀನು ಚಿಂತೆ ಮಾಡಬೇಡ. ಅಲ್ಲಿ ಹೆಂಗಿದ್ದು ನೋಡಿ ಇಲ್ಲಿ ಹಂಗ ಇರೋಂತೇನ. ನಿನಗೇನು ಮಹಾನ್ ಟೆನ್ಷನ್ ಕೊಡಂಗಿಲ್ಲ. ಸಾರಿ ತಗೋ. ರಾಮ್ ಎಲ್ಲ ಕೇಳಿ ರಾಮಿಗೆ ಫೋನ್ ಕೊಡು ಅಂತೇಳಿ. ತ್ರಿವೇಣಿ ಕೇಳಾತ ರಾಮ್ ಎಲ್ಲ ಅಂತೇಳಿ ರಾಮಿಗೆ ಫೋನ್ ಕೊಡು ಸ್ವಲ್ಪ. ಹಾ ತಡಿ ಕೊಟ್ಟೆ. ಹಂಗ ಇರಂತೇಳಿ ಲೈನೊಳಗ. ಅಲ್ಲೆಲ್ಲ ಮುಂದಿನ ತಿಂಗಳ ಮದ್ವಿ ಇಬ್ಬರದು. ಕಂಗ್ರ್ಯಾಚುಲೇಷನ್ಸ್ ಲೇ. ಏನು ಕಂಗ್ರ್ಯಾಚುಲೇಷನ್ಸ್ ಲೇ. ಮುಂದಿನ 1 ತಿಂಗಳು ಬಾಕಿ ಇಟ್ಕೊಂಡಾರ್ಲಿ ಮದ್ವಿಗೆ. ಒಂದು ವರ್ಷ ಆದ್ರೂ ಇಟ್ಕೋಬಾರ್ದಾ ಇವ್ರು? ರಾಮ್ ಏನಾತ್ಲೇ? ಇಲ್ಲಿ ಬಾ. ಇಲ್ಲಿ ತ್ರಿವೇಣಿ ಮಾತಾಡ್ತಾ ಅಂತ ನಿನ್ ಜೊತೆ. ನಮ್ಮ ಹುಡುಗಿ ಫೋನ್ ಮಾಡ್ಯಾಳ. ನಮ್ಮ ಹುಡುಗಿ ಫೋನ್ ಮಾಡಿದೆ, ನಿಮ್ಮ ಹುಡುಗಿನೂ ಮಾತಾಡ್ತಾ ಅಂತಪ್ಪ ನಿನ್ ಜೊತೆ. ಓ ಹಂಗಾತೇನಿ ಇದು. ಬಂದೆ ತಡಿ. ತಡ್ಲಿ ಬರಾತಾನೆ. ಅದೇನು ಸಣ್ಣ ಹುಡುಗತೆ ಇದು ಮಾಡ್ತಿಲ್ಲ. ಅಲ್ಲೇ 1 ತಿಂಗಳಾದ್ರೇನು 1 ವರ್ಷ ಆದ್ರೇನು ಯಾವಾಗಿದ್ರು ಮದುವೆ ಮಾಡ್ಕೊಂಡು ಹೋಗಬೇಕ. ಹುಚ್ಚಿ ಮತ್ತೆ ಹೋಗಿ ನೋಡಿದ್ರೆ ನೀವು ಅತ್ತಿ ಮಾವ ಕಾಟನ ಇಲ್ಲ ಅಂತಿ. ಏನಾಗ್ತಿತ್ತು ತಗೋ ಮಾಡ್ಕೊಂಡು ಹೋಗ್ರಿ. ಫಿಕ್ಸ್ ಆಗಬಿಟ್ಟಿದಂತೆ ಇಲ್ಲ ಮುಂದಿನ ತಿಂಗಳದ? ಹ್ಞೂಲೇ ಮುಂದಿನ ತಿಂಗಳ ಫಿಕ್ಸ್ ಆಗಿತ್ತಂತೆ 23 ಡೇಟಿಗೆ. ಸರಿ ತಗೋ. ಬಂದೇನೆ ತಗೋಪ್ಪ. ದೀಪಿ ಕೊಡ್ತೀನಿ ನೋಡು ರಾಮಗ. ಸರಿ ತಗೋ ಕೊಡ. ತಗೊಳ್ಳೆ ಮಾತಾಡ. ಹಲೋ ಹೇಳಲೇ ಡಾರ್ಲಿಂಗ್.
ನಾಯಿ ಅಂತವನ ನಿಂಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲೇನೆ ಒಂದು ಫೋನ್ ಮಾಡ್ಬೇಕಂತೇಳಿ ಒಂದು ಬೆಳಗಿನ ಕಾಯತ್ತೀನಿ ನಾನು ಆವಾಗ ಫೋನ್ ಮಾಡ್ತಾನೆ ಇವಾಗ ಫೋನ್ ಮಾಡ್ತಾನೆ ಅಂತೇಳಿ ಮತ್ತೆ ಫೋನ್ ಮಾಡಿ ಫೋನ್ ಎಸಕಾಗಂಗಿಲ್ಲ ಅಷ್ಟು ಬಿಸಿ ಆಗ್ಬಿಟ್ಟೆ ನೀನು ಈಗ ಹಿಂಗೆ ನಿಂದ ಮತ್ತೆ ಮದುವೆ ಆದ್ಮೇಲೆ ಹೆಂಗೆ ನೀನು ಲೇ ಸಮಾಧಾನ ಮಾಡ್ಕೋ ಹಂಗ್ಯಾಕದ ಮತ್ತೆ ಸಿಟ್ಟು ಬರಂಗಿಲ್ಲ ನನಗೆ ಅಯ್ಯೋ ದೇವ ಲೇ ಇಲ್ಲೆಲ್ಲ ನಿಮ್ಮ ಫ್ಯಾಮಿಲಿಗಳು ಬಂದಿದ್ರು ಮತ್ತು ಅವ್ರಿಗೆ ಮಾತಾಡೋದು ಬಿಟ್ಟು ನಾ ಫೋನಾಗ ಮಾತಾಡ್ಕೊಂಡು ಕುಂದ್ರಲಿ ಮತ್ತು ಅವ್ರು ಒಂದ ಮನೆ ಏನ ಈ ನಮ್ಮ ಮನೆಗೂ ತೋರಿಸ್ಬೇಕು ಮತ್ತು ನಮ್ಮ ಅವನ ಮನೆಯೂ ತೋರಿಸ್ಬೇಕು ಎರಡು ಮನೆಗೂ ತೋರಿಸ್ಬೇಕಲ್ಲ ನಮ್ಮ ಮನೆಗೆ ಫಸ್ಟ್ ಬಂದಿದ್ರು ಮತ್ತು ನಮ್ಮ ಮನೆಯಿಂದ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ವಿ ಫೋನ್ ಎಲ್ಲಿ ಇಟ್ಟೇನ ನನಗೆ ಗೊತ್ತಿಲ್ಲ ಇನ್ನಾದರೂ ಫೋನ್ ಕಡೆ ಲಕ್ಷಣ ಇಲ್ಲ ನಂದು ಅಲ್ಲಿಂದ ಇಲ್ಲಿಂದ ಅಡ್ಡಾಡೋದಾಗೈತೆ ನಂದು ಆ ಕೆಲಸದ ಮಧ್ಯೆ ಹೆಂಗೆ ಮಾಡಲಿ ಹೇಳಿ ನೀನು ಮತ್ತು ನಿಮ್ಮ ಫ್ಯಾಮಿಲಿನೇ ಆಧಾರವಾ ಇಲ್ಲಿ ನಿಮ್ಮ ಫ್ಯಾಮಿಲಿ ಮುಂದೆ ಹಿಂಗೆಲ್ಲ ನಿಮ್ಮ ಫೋನ್ ಹಚ್ಕೊಂಡು ಕುಂದ್ರಕ್ಕೆ ಸರಿ ಅನಿಸ್ತೇನೆ ಸರಿ ತಗೋ ಬೇಜಾರು ಆಗ್ಬೇಡ್ಲಿ ನನ್ನ ಮುದ್ದು ಮತ್ತೇನೆ ಚಾ ಕುಡ್ತೀನಿ ಇನ್ನೂ ಇಲ್ಲ ಮಮ್ಮಿ ಪಾಪ ಬಂದ್ಮೇಲೆ ಕುಡಿತೀನಿ ಈಗ ಬಿಟ್ಟಾರ ಅವ್ರು ಬರ್ತಾರೆ ಇನ್ನೊಂದು ತಾಸು ಒಳಗೆ ಹೇಳಿದ ಸೂರಜ್ ಅಲ್ಲ ಮದ್ವೆ ಮುಂದಿನ ತಿಂಗಳು ಇಟ್ಕೊಂಡಾರಂತಲ್ಲ ಹ್ಞೂ ಮುಂದಿನ ತಿಂಗಳೆಲ್ಲ ಮೂರ್ತಿ ಚಲೋ ಅದಾವಂತೆ ಮುಂದಿನ ವರ್ಷ ಅಷ್ಟೇನು ಮೂರ್ತಿ ಚಲೋ ಇಲ್ಲ ಅಂತ ಮುಂದಿನ ತಿಂಗಳ ಚಲೋ ಅದಾವಂತೆ ಅದಕ್ಕೆ ಎಲ್ಲರೂ ದೊಡ್ಡವ್ರ ಇಚ್ಛೆಪ್ಪ ಅವ್ರ ಇಚ್ಛೆದಂತೆ ಮದುವೆ ಮಾಡ್ಕೋಬೇಕಂತ ಐತಿ ಅದಕ್ಕೆ ಅವ್ರು ಹ್ಞೂ ಅಂತಂದ್ರೆ ಅದಕ್ಕೆ ನಾವು ಹ್ಞೂ ಅಂತಂದ್ವಿ ಇಂಥ ನಿಮ್ಗೆ ಇಷ್ಟ ಇಲ್ಲ ಹಂಗೇನಿಲ್ಲ ಇಷ್ಟ ಐತಿ ಅಲ್ಲ ಒಂದೊಂದು ತಿಂಗಳೊಳಗೆಲ್ಲ ತಯಾರಿ ಆಗ್ತಾವಂತ ಚಿಂತೆ ಯಾಕೆ ಮಾಡೋದು ಎಲ್ಲ ಆಗ್ತಾವ ತಗೋ ಚಿಂತೆ ಮಾಡ್ಬೇಡ ಇಬ್ರು ಚಂಡಾಡಿಗಳು ಅಲ್ಲೇ ಇದ್ರೇನೆ ಏನಾರ ಮಾತಾಡಿದ್ರೇನು ಮತ್ತವ್ರು ಅವ್ರಿದ್ರೆ ಏನಾರ ಒಂದು ಜಗಳ ಮಾಡ್ದಾರ ಅಂತೇಳಿ ಸುಮ್ಮನೆ ಅವ್ರನ್ನ ಸಪ್ರೇಟ್ ರೂಮಿಗೆ ಬಿಟ್ಟೈತೆ ನೋಡು ಚಲೋ ಆಗ್ಬಿಡ್ ಇಲ್ಲ ಏನಾರ ಕೊಂಕ್ ತಗೊಂಡ್ ಕುಂದಿರ್ತಿದ್ದು ದೊಡ್ಡವ್ರ ನಡಕ ಇದ್ರೆ ಜಗಳ ಆಗ್ತಾವಂತೇಳಿ ಆ ಕಡೆ ಬಿಟ್ಟಿದ್ರೆ ಅಲ್ಲಿ ಹುಡುಗರ ಜೊತೆ ಜಗಳ ತಗೊಂಡಿದ್ರು ಮತ್ತೆ ಸರಿಯಾಗಿ ಬೈದೈತಿ ಹೌದಾ ಯಾರ ಜೊತೆ ಸ್ನೇಹ ಜೊತೆ ಮತ್ತೆ ದೀಪ ಅವ್ರ ತಮ್ಮ ನಿಖಿಲ್ ಜೊತೆ ಅಲ್ಲ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತೇನೆ ಸಣ್ಣ ಹುಡುಗ ಜೊತೆ ಜಗಳ ಮಾಡ್ತಾರಂತೆಲ್ಲ ಸರಿಯಾಗಿ ಬೈದ ತಗೋ ಅವ್ರಿಗೆ ಅಷ್ಟಿಷ್ಟು ಬೈದಿಲ್ಲ ಅವ್ರಿಗೆ ಅದೇನು ಬೈಸ್ಕೊಳೋ ಕೆಲಸ ಮಾಡ್ತಾವೇನ ಒಂದು ಹೆಣ್ಣಾಗ ಮಕ್ಕಳು ಅದಾರ ಹೆಣ್ಣಾಗಿ ಇರೋದು ಬಿಟ್ಟು ಗಂಡಸರ ಜೊತೆ ಮಾಡಕ್ ಹೋಗ್ತಾವ ಅವ್ರ ಅವ್ವ ಹಂಗೆ ಬೆಳೆಸಾಳ ಅವ್ರ ಹಂಗೆ ಅದಾರ ಅಮ್ಮನಿ ಇಂಥ ಚಲೋ ಸಂಸ್ಕಾರ ಕೊಟ್ಟಿದ್ರೆ ಚಲೋ ತಂಗಿರ್ತಿದ್ರು ಹೌದು ಬಿಡು ತಾಯಿಯ ಮೊದಲ ಪಾಠಶಾಲೆ ಅಂತೆ ತಾಯಿನ ಚಲೋ ಸಂಸ್ಕಾರ ಕಲಿಸಿಲ್ಲ ಅವ್ರಿಗೆ ಮತ್ತೆ ಈಗೇನು ಕೇಳ್ತಾರ ಅವ್ರು ಇನ್ನು ನಾಳಿಂತ್ರ ಮದ್ವೆ ಕೆಲಸ ಎಲ್ಲ ಶುರು ಆಗ್ತಾವ ನೋಡಿ ಈಗ ಮತ್ತೆ ಆಫೀಸ್ಗೆ ಬರ್ಬೇಕಾ ಬೇಡ ನಾವು ಆಫೀಸಿಗೆ ಬರ್ರಿ ಆಫೀಸ್ಗೆ ಯಾಕೆ ತಪ್ಪಿಸ್ತೀರಿ ಆಫೀಸಿಗೆ ಬರ್ರಿ ನಮ್ದೇನಿಲ್ಲ ಎಲ್ಲ ದೊಡ್ಡವ್ರದ್ದು ಪಪ್ಪ ಮತ್ತು ಮಾಮನ ನೋಡ್ಕೊಂತೀನಿ ಅಂದಾರ ಅವ್ರು ಯಾರೇ ಫ್ರೆಂಡ್ಸ್ ಇದಾರೆ ಅಂತ ಅವ್ರಿಗೆ ಹೇಳಿ ಇಟ್ಬಿಡ್ತಾರಂತ ಎಲ್ಲ ಮದ್ವೆ ಅವ್ರ ನೋಡ್ಕೊಂತಾರಂತ ರೊಕ್ಕ ಕೊಡೋದಷ್ಟು ನಮ್ಮ ಕೆಲಸ ಅಂತ ಇನ್ನು ಮದ್ವೆ ಎಲ್ಲ ನಾವೇ ಮಾಡ್ಕೊಳೋದು ಇನ್ನು ಮ್ಯಾಗಿ ಒಂದು ನಿಮ್ಮ ಮನ್ಯಾಗ ಅವ್ರು ಏನು ಮಾಡ್ತಾರೆ ಅವ್ರು ಬಿಟ್ಟಿದ್ದು ಆದ್ರೆ ಮದ್ವೆ ಎಲ್ಲ ನಿಮ್ಮ ಕಡೆ ಮಾಡಿಸ್ತಾರೇನ ಹೌದು ಮದ್ವೆ ಇದೆಲ್ಲ ನಮ್ಮ ಕಡೆನ ಹಂಗಂದ್ರೆ ನಮ್ಮ ಮನ್ಯಾಗ ಮನೆ ಸ್ವಚ್ಛ ಮಾಡೋದು ಜವಳಿ ಹಾಕ್ಸೋದು ಅದು ಇದು ಇರ್ತಾವ ಜವಳಿ ಹಾಕ್ಸೋದಂದ್ರೆ ಬಟ್ಟೆ ತೆಗಿಯೋದ ಎಲ್ಲರಿಗೂ ಅದು ಬಟ್ಟೆ ತೆಗಿಯೋಕೆ ಎಲ್ಲರೂ ಒಮ್ಮೆ ಹೋಗೋದು ನೀವು ಮತ್ತು ನಾವು ಅದನ್ನು ಫಿಕ್ಸ್ ಮಾಡಿದೆ ಇನ್ನೂ ಇಲ್ಲ ನಾನು ಹೇಳಾತೀನಿ ಬಟ್ ಬಟ್ಟೆ ತೆಗಿಯೋಕೆಲ್ಲ ಹೋಗೋದು ಜೊತೆಗೆ ಯಾಕಂದ್ರೆ ಸೇಮ್ ಮ್ಯಾಚಿಂಗ್ ತೊಗೊಳೋದು ಅದಕ್ಕೆ ಹಾಗೆ ಓಕೆ ಸರಿ ತಗೋ ನಾನು ಮತ್ತೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ನಿಂಗೆ ಮನೆಗೆ ಹೋದ್ಮೇಲೆ ಇನ್ನು ಮಾಮಾರ ಮನೆಯಾಗ ಅದೀವಿ ನಾವು ಸ್ವಲ್ಪ ಕೆಲಸ ಅದಾವ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂತ ಸರಿ ತಗೋ ನಮ್ಮ ಫ್ರೆಂಡ್ ಬಂದ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಪಾಪ ಭಾಳ ದಿನ ಬಂದ ಇಲ್ಲಿ ಸರಿ ತಗೋ ನಿಮ್ಮ ಫ್ರೆಂಡ್ಗೂ ಕರಿ ಮತ್ತು ಮದುವೆಗೆ ಮತ್ತೆ ಬರ್ಲಂತ ಬಿಡ್ತೀನಿ ಏನಕ್ಕಿನ್ನ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಇಲ್ಲ ನಮ್ಮ ದೀಪುಗೆ ಹೇಳಲೆ ಬಾಯ್ ಅಂತೇಳಿ ನನ್ನ ಕಡೆಂತ್ರೆ ಸ್ಪೀಕರ್ ಹಾಕ್ತೀನಿ ನೋಡಪ್ಪ ನೀನೇ ಹೇಳ್ಬಿಡು ತ್ರಿವೇಣಿ ಕೇಳಿಸ್ತೇನೆ ಸ್ಪೀಕರ್ ಹಾಕಿಲ್ಲ ಸ್ವಲ್ಪ ದೀಪು ಡಾರ್ಲಿಂಗ್ ಬಾಯ್ ಮತ್ತೆ ಆಮೇಲೆ ಫ್ರೀ ಇದ್ದಾಗ ಫೋನ್ ಮಾಡ್ತೀನಂತ ಓಕೆ ಬಾಯ್ ಸೂರು ಬಾಯ್ ತ್ರಿವೇಣಿ ಓಕೆ ಬಾಯ್ ಹುಷಪ್ಪ ಒನ್ ಟೆನ್ಷನ್ ಅಂತ ಮುಗೀತು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಟ್ಟೆ ಇಲ್ಲಾಂದ್ರೆ ಫೋನ್ ಮಾಡಿಲ್ಲ ಅಂದ್ರೆ ರುದ್ರ ತಾಂಡವ ಆಡ್ಬಿಡ್ತಿದ್ಲು ನೀ ನನಗೆ ಫೋನ್ ಮಾಡಿಲ್ಲ ನೀ ನನಗೆ ಹೇಳಿಲ್ಲ ನೀ ಹೆಂಗೆ ಹೇಳಿಲ್ಲ ನೀ ನನಗೆ ಅಂತೇಳಿ ಚಲೋ ಬಿಡ್ಲೇಪ್ಪ ನೀ ಫೋನ್ ಮಾಡಿದ್ದೆ ಅಂದ್ರೆ ನಾನು ಈಗ ಮಾತಾಡ್ಬಿಟ್ಟೆ ಇಲ್ಲಾಂದ್ರೆ ಫುಲ್ ಎಂಡಿಂಗ್ ಮಾಡಿದ್ದೆ ಅಂದ್ರೆ ಆಕಿನ ರುದ್ರ ತಾಂಡವ ಆಡ್ಬಿಡ್ತಿದ್ಲು ಹ್ಞೂಲೇ ಸಿಟ್ಟಾದ್ರೆ ಜಲ್ದಿ ಕಾಂಪ್ರಮೈಸ್ ಮಾಡ್ಕೊಳಂಗಿಲ್ಲ ರಮ್ಸ್ಕೊಂತಿರ್ಬೇಕು ಹ್ಞೂಲೇ ಸರಿ ತಗೋಲೇಪ್ಪ ಹೊಟ್ಟಿ ಭಾಳ ಅಶ್ವಾಗಿದ್ದು ಊಟನ ಮಾಡಿಲ್ಲ ನಾವು ಇನ್ನಾದರೂ ನಡಿ ಊಟ ಮಾಡೋಣ ನಡಿಲೇಪ್ಪ ನಂದು ಹೊಟ್ಟಿ ಭಾಳ ಅಶ್ವಾಗಿದ್ದು ಊಟ ಮಾಡೋಣ ನಡಿ ಏನು ಕೇರಿಂಗ್ ನಿಮ್ಮ ಹುಡುಗರು ನಿಮ್ಮ ಮ್ಯಾಗ ಬಾಬಾ ಏನು ಕೇರಿಂಗ್ ಮಾಡ್ತಾರ ಏನು ಲವ್ ಮಾಡ್ತಾರ ಪುಣ್ಯ ಮಾಡಿ ನೋಡ ಹಾಲೇ ಹೌದು ನಿನ್ನ ಗಂಡ ಹೆಂಗ ಚಲೋ ನೋಡ್ಕೊಂತಾನ ನಮ್ಮ ಅತ್ತಿ ಅಷ್ಟ ಹಂಗೆ ಹಿಂಗಿರ್ಬೋದ ನನ್ನ ಗಂಡ ಮಾತ್ರ ಚಲೋ ನೋಡ್ಕೊಂತಾನವಾ ಮುತ್ತಿ ಅಂತ ಗಂಡ ನನಗೆ ಸಾಕು ಬಿಡು ಗಂಡ ಒಬ್ಬನ ಚಲೋ ಇದ್ರೆ ಸಾಕ್ಲೆ ಇನ್ನು ಪ್ರಪಂಚದೊಳಗೆ ಯಾರೇ ಎದುರು ನಿಂತ್ರೆ ಏನು ಹ್ಞೂಲೇ ಅವನೊಬ್ಬ ನನ್ನ ಜೊತೆ ಅದಾನ ಅಂತೇಳಿ ಇಷ್ಟ ಆರಾಮದ ನೋಡು ಏನು ನಮ್ಮ ಅತ್ಲಿದ್ದ ಕಿಟಿ ಎಲ್ಲ ಕೇಳಿ ಬಿಟ್ಬಿಡ್ತೀನಿ ನಾ ಸುಮ್ಮನೆ ಬೆಸ್ಟ್ ಕೆಲಸ ಅದ ಸುಮ್ಮನೆ ಬೆಳೆಸ್ಕೊಂಡು ಹೋದ್ರೆ ಹಂಗೆ ಬೆಳೆಸ್ಕೊಂಡು ಹೋಗ್ತಿರ್ತದೆ ಮತ್ತೆ ನೀವಿಬ್ರು ಬೇರೆ ಆದ್ರೆ ಮತ್ತೆ ಬಂದು ತಾಯಿ ಮಗನ ದೇವ್ರ ಮಾಡಿದ್ಲಿ ನೋಡ ಅಂತೇಳಿ ಅದೊಂದು ಮಾತು ಅದಕ್ಕೆ ಲೆಪ್ಪ ಇದೆಷ್ಟು ಜಗಳ ಆಗಲಿ ಏನಾಗಲಿ ನಾವು ಸಪ್ರೇಟ್ ಆಗೋ ಮಾತಾಡಂಗಿಲ್ಲ ಬೈತಾರೆ ಈ ಕೇಳೋದು ಈ ಬಿಡೋದು ಅಷ್ಟೇ ಆಮೇಲೆ ಎಲ್ಲರೂ ನಿನ್ನಂಗೆ ಇದ್ದಿದ್ರಂದ್ರೆ ಎಷ್ಟೋ ಸಂಬಂಧಗಳು ಹೊಡಿತೆ ಆಗಲಿಲ್ಲ ಎಷ್ಟೋ ಸಂಸಾರಗಳು ದೂರ ಆಗ್ತಿರ್ಲಿಲ್ಲ ಅರ್ಥ ಮಾಡ್ಕೊಂಡು ಹೋಗೋದ್ರಾಗಿರ್ತದೆ ಬಿಡ್ಲೆ ಏನೋ ಜಗಳ ಆಗುವ ಅಂತೇಳಿ ಸಪ್ರೇಟ್ ಮನಿ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ ಯಾಕಂದ್ರೆ ಅಷ್ಟು ವರ್ಷ ಅವರು ಸಾಕಿ ಬೆಳೆಸಿರ್ತಾರಲ್ಲ ಅವ್ರ ಮಕ್ಕಳನ್ನ ಈಗ ನಾವು ಮಕ್ಕಳು ಬಂದು ದೂರ ಮಾಡಿದ್ರೆ ಏನು ಸರಿ ಅದು ಹೌದಿಲ್ಲ ಇದಂತ್ರು ನಿಜ ಈಗ ಯಾರಾದ್ರೂ ಒಬ್ರು ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತೈತಿ ಈಗ ಅವರು ಜಗಳ ಮಾಡತ್ತಾರ ನಾನು ಜಗಳ ಮಾಡತ್ತೀನಿ ಅಂತಂದ್ರೆ ದೊಡ್ಡ ಹೋಗ್ತೈತಿ ಜಗಳ ಆಗ್ತಾವ ನಾ ಇಲ್ಲ ಅಂತ ಹೇಳಂಗಿಲ್ಲ ನಮಗೂ ಸಿಟ್ಟು ಬರುತ್ತೆ ಅವ್ರಿಗೂ ಸಿಟ್ಟು ಬರುತ್ತೆ ಏನೋ ಮಾತಾಡಿರ್ತೀವಿ ಅದಕ್ಕಂತೇಳಿ ಮನೆ ಸಪ್ರೇಟ್ ಮಾಡ್ಕೊಂಡು ಹೋಗ್ಬಾರ್ದು ಏನೇ ಇರಲಿ ಅಲ್ಲಿ ಇದ್ದುಕೊಂಡೆ ಸಾಲ್ವ್ ಮಾಡ್ಕೋಬೇಕು ಹೊರತು ಸಪ್ರೇಟ್ ಅಂತೂ ಹಾಗಕ್ಕೆ ಹೋಗ್ಬಾರ್ದು ನಿಮಗೂ ಹೇಳ್ತೀನಿ ನಾನು ಮನ್ಯಾಗ ಏನೇ ಆಗಲಿ ಚಿಕ್ಕ ಪುಟ್ಟ ಸಂಭಾಳಿಸ್ಕೊಂಡು ಹೋಗ್ರಿ ಸುಮ್ಮನೆ ಮುಂದೆ ಬೆಳೆಸ್ಕೊಳಕ್ಕೆ ಹೋಗ್ಬೇಡ್ರಿ ಹ್ಞೂ ರೀ ಮೇಡಮ್ ಹ್ಞೂ ರೀ